ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗೋಣ, ಯಾವುದೇ ಡಿಲೇ ಇಲ್ದಂಗೆ. CSK ಅವರು ಒಂದು ವಿಡಿಯೋನ ಸಿಕ್ಕಾಪಟ್ಟೆ ವೈರಲ್ ಮಾಡಿಬಿಟ್ಟಿದ್ರು. ಆಗಲೇ MSD ಅವರು ಮೊದಲನೇ ಪ್ರಾಕ್ಟೀಸ್ ಸೆಷನ್ನ CSK ಕ್ಯಾಂಪಲ್ಲಿ ಮಾಡ್ತಾ ಇದ್ದಂಗೆ ಆ ಒಂದು ವಿಡಿಯೋನ ಇನ್ನು ಫನಿ ವೇ ಬಿಟ್ಟಿದ್ದಾರೆ. ವೈಡ್ ಬಾಲ್ನ ಆಡಿರುವಂಥದ್ದು MS ಧೋನಿ ಅವರು ಯಾವ ಥರ ಆಡಿದ್ರು ಅಂತ. ಸೊ ಪ್ರಾಕ್ಟೀಸ್ ಸೆಷನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಪ್ಪ. ಏನು ಸ್ಪೆಷಲ್ಲ ಇದು? ಪ್ರತಿ ವರ್ಷನೂ ಬರ್ತಾರೆ, ಸ್ಟಾರ್ಟ್ ಮಾಡ್ಕೊತಾರೆ, ಆಡ್ತಾರೆ, ಮುಗಿಸ್ತಾರೆ. IPL ಅದೇ ಸ್ಪೆಷಲ್ಲಾ ಅಂತ ಕೇಳ್ತು ಅಂದರೆ ಈ ವರ್ಷ ಸ್ಪೆಷಲ್ ಗುರು. ಯಾಕೆಂದರೆ ಈ ವರ್ಷ ಎಲ್ಲರೂ ಹೋಪ್ ಮಾಡ್ತಾವ್ರೆ MSD ಅವ್ರದ್ದು ಲಾಸ್ಟ್ ಇಯರ್ ಆಗಬಹುದು ಅಂತ. ಆ್ಯಂಡ್ ನಿಜವಾಗ್ಲೂ ನೋಡ್ತು ಅಂತಂದರೆ MSD ಅವರ ಬ್ಯಾಟಿಂಗ್ ಶೈಲಿ ಎಲ್ಲ ನೋಡ್ತು ಅಂತಂದರೆ ಮುಂಚೆ ಥರ ಫೀಲ್ ಬರ್ತಾ ಇಲ್ಲ. ಒಂದು ಮುಂಚೆ ಏನೋ ಅನ್ಸೋದು ಒಂಥರ, ಅಂದರೆ ಇವಾಗ ನಿಂತ್ಕೊಂಡಿರುವಂಥ ಸ್ಟ್ಯಾಂಡ್ಸ್ ನೋಡ್ತು ಅಂದರೆ ಈ ಪ್ರಾಕ್ಟೀಸ್ ಸೆಷನಲ್ಲಿ ನಿಂತ್ಕೊಂಡಿರುವಂಥ ಸ್ಟ್ಯಾಂಡ್ಸ್ ನೋಡ್ತು ಅಂದರೆ ಅಂಥ ಮಟ್ಟಿಗೆ ಆ ಒಂದು ಗಾಂಭೀರ್ಯ ಐತಲ್ಲ ಮುಂಚೆಗೆ. MS ಧೋನಿ ಅಂದರೆ ಒಂಥರ ವೈಬ್ರೇಷನ್ ಬರೋದಲ್ಲ, ಆ ಥರ ಬರ್ತಾ ಇಲ್ಲ. ಬಟ್ ಹೆಸರಿಗಂತೂ ಮರ್ಯಾದೆ ಅಂತೂ ಖಂಡಿತ ಇದ್ದೇ ಇರುತ್ತೆ, ಅದೆಲ್ಲೂ ಹೋಗೋದಿಲ್ಲ. ಅಪ್ಡೇಟ್ ಬಿಟ್ಟು ಅಫ್ಘಾನಿಸ್ತಾನ್ ಟೂರ್ ಮಾಡ್ತಿದೆ. ಇಂಡಿಯಾಗೆ 1 ಟೆಸ್ಟು 3 ODI ಮ್ಯಾಚ್ನ ಸೀರೀಸ್ಗಾಗಿ ಟೂರ್ ಮಾಡ್ತಾ ಇದ್ದಾರೆ. ಜೂನ್ ಮಂತಲ್ಲಿ ಮೊದಲನೇ ಟೆಸ್ಟ್ ಬಂದ್ಬಿಟ್ಟು 6ನೇ ತಾರೀಕಿಂದ 10ನೇ ತಾರೀಕು ಆಫ್ಟರ್ ದ IPL ಈ ಒಂದು ಸೀರೀಸು ಸ್ಟಾರ್ಟ್ ಆಗ್ತಾ ಇದೆ. 9:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತಂದರೆ 6ನೇ ತಾರೀಕಿಂದ 10ನೇ ತಾರೀಕುವರೆಗೂ. ಆಮೇಲೆ ಫಾಲೋಡ್ ಬೈ ODI ಸೀರೀಸು. ಫಸ್ಟ್ ODI ನಡೀತಾ ಇದೆ 14ನೇ ತಾರೀಕು ಧರ್ಮಶಾಲಾದಲ್ಲಿ, ಸೆಕೆಂಡ್ ODI 17ನೇ ತಾರೀಕು ಲಕ್ನೋವಲ್ಲಿ, ಥರ್ಡ್ ODI ಚೆನ್ನೈಯಲ್ಲಿ 20ನೇ ತಾರೀಕು ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹೆಸರು ಮತ್ತೆ ಇಲ್ಲಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಸೀರೀಸ್ಗೂ ಕೂಡ ಹೋಪ್ ಮಾಡ್ತಾ ಇದ್ವಿ, ಎಲ್ಲ ಕಡೆಯಿಂದ ಪಾಸಿಟಿವ್ ಆಗಿರೋದ್ರಿಂದ ಈ ಸೀರೀಸಲ್ಲಿ ಅಟ್ಲೀಸ್ಟ್ ಚಿನ್ನಸ್ವಾಮಿ ಹೆಸರು, ಯಾಕಂದರೆ 1 ವರ್ಷದಿಂದ ಮ್ಯಾಚ್ ಆಗಿಲ್ಲ ಅಲ್ಲಿ, ಇನ್ ಕೇಸ್ ಏನಾದ್ರು ಆಗುತ್ತೇನೋ ಅಂತ ಹೋಪ್ ಮಾಡ್ತಾ ಇದ್ವಿ. ಇಲ್ಲೇನೋ ಬೆಂಗಳೂರು ಅಂತ ಬಂದ್ಬಿಟ್ಟಿತ್ತು ಅಂದರೆ ಪಕ್ಕ ಖಚಿತ ಮಾಡ್ಕೊಂಡ್ಬಿಡ್ತಾ ಇದ್ವಿ ನಾವು. RCB ಪಕ್ಕ ಇನ್ನೂ ಸ್ಕೆಡ್ಯೂಲ್ ಈಚೆ ಕಡೆ ಬಂದಿಲ್ಲ IPLದು. ನಮ್ಗೆ ಇನ್ನೂ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೆಂಗಳೂರ್ದು ವಿಚಾರ, ಎಷ್ಟು ಮ್ಯಾಚ್ ಇಡ್ತಾರೋ ಬೆಂಗಳೂರಲ್ಲಿ ಅಥವಾ ಇಡೋದೇ ಇಲ್ವೋ ಏನಾಗುತ್ತೆ ಅಂತ ಇನ್ನೂ ಯಕ್ಷ ಪ್ರಶ್ನೆ ಆಗೇನೆ ಉಳ್ಕೊಂಡಿದೆ. ಅಫಿಷಿಯಲ್ ಸ್ಕೆಡ್ಯೂಲ್ ಈಚೆ ಕಡೆ ಬರೋವರೆಗೂ ಕೂಡ ಅದು ಪೆಂಡಿಂಗಲ್ಲೇ ಇರುತ್ತೆ. ನೋಡೋಣ ಬೆಂಗಳೂರಲ್ಲಿ ಅದು ಯಾವಾಗ ಮ್ಯಾಚು ಆಡ್ತಾರೆ, ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ. ಅಪ್ಡೇಟ್ ನಂಬರ್ 3, ನಿನ್ನೆ ಅಂತೂ ದೇಶದೆಲ್ಲೆಡೆ ಸಂಜು ಸ್ಯಾಮ್ಸನ್ ಅವರ ಅಭಿಮಾನಿಗಳ ಹಾವಳಿ ಅಂತೂ ಜೋರಾಗೇ ಇತ್ತು. ಬರೀ ಅವ್ರ ಅಭಿಮಾನಿಗಳು ಮಾತ್ರ ಅಂತಲ್ಲ, ಇಂಡಿಯನ್ಸ್ ಹಾವಳಿ ಜೋರಾಗಿತ್ತು. ಸಂಜು ಸ್ಯಾಮ್ಸನ್ ಎಲ್ಲ ಕಡೆ ಸ್ಟೇಟಸ್ಸು, ಸ್ಟೋರಿ, ಬ್ಯಾನರ್ ಏನೆಲ್ಲ ಓಡಿಸ್ ದೊಡ್ಡ ಒಂಥರ ತಲೆ ಮೇಲೆ ಎತ್ತು ಕೂರಿಸ್ಕೊಂಡ್ಬಿಟ್ರು ಹಂಗೇನೆ. ಹೌದು, ಆಕಾಶ್ ಚೋಪ್ರಾ ಕೂಡ ಒಂದು ಸ್ಟೇಟ್ಮೆಂಟ್ನ ನಾವು ಕೂಡ ಹೊಗಳಿದ್ವಪ್ಪ. ಚೆನ್ನಾಗಿ ಆಡಿದ್ರು, ಹೊಗಳಲೇಬೇಕು. ಡಬ್ಬಾ ಥರ ಆಡಿದ್ರೆ ತೆಗಳಲೇಬೇಕು. ಸಖತ್ತಾಗಿ ಆಡಿದ್ರು, ಒಂಥರ ಟೂರ್ನಮೆಂಟ್ ವಿನಿಂಗ್ 4 ಕೊಟ್ಬಿಟ್ರು. ಸೊ ಅದರಿಂದ ಹೊಗಳಲೇಬೇಕು. ಫೈನಲಿ ಜಸ್ಟಿಸ್ ಫಾರ್ ಸಂಜು ಹ್ಯಾಸ್ ಹ್ಯಾಪೆಂಡ್ ಅಂತ ಆಕಾಶ್ ಚೋಪ್ರಾ ಅವ್ರು ಹೇಳಿದ್ದಾರೆ. ಇದನ್ನು ಅವ್ರು ಯಾವ ಆ್ಯಂಗಲಲ್ಲಿ ಹೇಳಿದ್ರು ಗೊತ್ತಿಲ್ಲ. ನಾನು ಇದನ್ನು ಯಾವ ಆ್ಯಂಗಲಲ್ಲಿ ತಗೊಂತೀನಿ ಅಂತಂದರೆ, ಜಸ್ಟಿಸ್ ಫಾರ್ ಸಂಜು ಹ್ಯಾಸ್ ಹ್ಯಾಪೆಂಡ್ ಅನ್ನೋದನ್ನ ನಾನು ಹೆಂಗೆ ತೊಗೊತೀನಿ ಗೊತ್ತಾ? ಅವರು ಇಷ್ಟು ವರ್ಷದಿಂದ ಕಷ್ಟಪಟ್ರಲ್ಲ, ಅದಕ್ಕೆ ಒಂದು ಒಳ್ಳೆ ದಿನ ಸಿಕ್ತು ಗುರು ಅಂತ ನಾನು ಈ ಥರ ತೊಗೊತೀನಿ. ಅಂದರೆ ಸ್ವಲ್ಪ ಜನ ಇದನ್ನು ಈ ಥರ ಟ್ರೀಟ್ ಮಾಡ್ಬೋದು, ಸಂಜುಗೆ ಆಪರ್ಚುನಿಟಿ ಸಿಗ್ತಿರಲಿಲ್ಲ, ಇವಾಗ ಸಿಕ್ತು, ಏನೋ ಒಂದು ಮ್ಯಾಚ್ನ ಪ್ರೂವ್ ಮಾಡಿರೋ ಚೆನ್ನಾಗಿ ಅಂತ ಈ ಥರ ತೊಗೊಬೋದು. ಬಟ್ ಇಷ್ಟು ವರ್ಷ ಆಲ್ಮೋಸ್ಟು 10-15 ವರ್ಷದಿಂದ ಆಡ್ಕೊಂಬಂದಿರೋಂಥ ಸಂಜುಗೆ ಈ ಥರ ಒಂದು ದಿನ ಸಿಕ್ತಲ್ಲ, ಇದು ಜಸ್ಟಿಸು ಸರ್ವ್ ಆಗಿದೆ. ದೇವರು ಕಡೆಗೂ ಕಣ್ಣು ಬಿಟ್ಟಿದ್ದಾನೆ ಸಂಜು ಕಡೆಗೆ ಅಂತ. ನಾವು ಯಾವಾಗಲೂ ಸಂಜು ಸ್ಯಾಮ್ಸನ್ ನೆಟ್ಗಾಡ್ದಿಲ್ಲ 1 ಮ್ಯಾಚ್ ನೆಟ್ಗಾಡ್ತಾರೆ, 10 ಮ್ಯಾಚ್ ನೆಟ್ಗಾಡಲ್ಲ, ಆ ಥರ ಟ್ರೀಟ್ ಮಾಡ್ತಿದ್ದೋ. ಬಟ್ ಇವಾಗ ಸಂಜು ಸ್ಯಾಮ್ಸನ್ನ ಬೇರೆ ಥರನೇ ಜನ ನೋಡ್ತಾರೆ. ಅಪ್ಡೇಟ್ ನಂಬರ್ 4, ಈ ಸಿನಾರಿಯೋನ ನೋಡ್ತು ಅಂತಂದರೆ ಬೇಕು ಅಂದ್ರೂ ಕೂಡ ಬರೋದಿಲ್ಲ, ಬೇಕು ಅಂದ್ರೂ ಕೂಡ ಹಾಕಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಹೆಂಗೆ ಹಾಕಿಸ್ಕೊಂತಿದ್ದೀವಿ ಅಂತ ನಮಗೂ ಗೊತ್ತಾಗ್ತಿಲ್ಲ, ಇಂಗ್ಲೆಂಡ್ ಅವ್ರಿಗೂ ಗೊತ್ತಾಗ್ತಿಲ್ಲ. ಹ್ಯಾಟ್ರಿಕ್ಸ್ ಎಲ್ಲ ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ ಒಂದೇ ಟೀಮ್ನ ಫೇಸ್ ಮಾಡ್ತೀವಿ ಅಂತ ಯಾರು ಕೂಡ ಅನ್ಕೊಂಡಿರೋದಿಲ್ಲ. ಏನೋ 2 ಸಲ ಆದರೆ ಬಿಡುಗರು ಅಂತ ಅನ್ಬೋದು, ಬಟ್ 3 ಸಲ ಅದು ಕಂಟಿನ್ಯೂಸ್ ಆಗಿ ಕನ್ಸಿಕ್ಯೂಟಿವ್ ಆಗಿ ನೋಡಿ. ಇವಾಗ ಇಂಗ್ಲೆಂಡ್ ಮೇಲೆ ಬಿದ್ದಿರೋದು ನಮಗೆ ಸೆಮಿಫೈನಲ್ಲು. 2024 ವರ್ಲ್ಡ್ ಕಪ್ಪು ಕೂಡ ನಾವು ಸೆಮಿಫೈನಲ್ ಇಂಗ್ಲೆಂಡ್ ಮೇಲೆ ಆಡಿರೋದು. 2022 ವರ್ಲ್ಡ್ ಕಪ್ ಸೆಮಿಫೈನಲ್ ಕೂಡ ನಾವು ಇಂಗ್ಲೆಂಡ್ ಮೇಲೆ ಆಡಿರ್ತೀವಿ. 2022 ಸೋತಿರ್ತೀವಿ, 2024 ಸೆಮಿಫೈನಲ್ ಗೆದ್ದಿರ್ತೀವಿ ನಾವು. ಅವ್ರು ಸೋತಿರ್ತಾರೆ, ಒಂದ್ಸಲ ನಾವೊಂದ್ಸಲ ಸೋತಿದ್ದೀವಿ. ಈ ಸಲ ಏನಾಗುತ್ತೆ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. 2022 ಅಲೆಕ್ಸ್ ಹೀಲ್ಸ್ ಆಡಿದಂಥ ಆಟ ಯಾರು ತಾನೇ ಮರೀತಾರೆ? ನಮ್ಮ ಇಂಡಿಯಾ ಅಗೇನ್ಸ್ಟು ರೊಚ್ಚಿಗೆ ಹಾಕೊಂಡು ರುಬಾಡ್ಬಿಟ್ಟಿದ್ರು. ಸೊ ಕಾಮನ್ ನೇಮ್ಸ್ಗಳು ಸ್ವಲ್ಪ ನೇಮ್ಸ್ಗಳು ಇದ್ದಾವೆ 2022 ವರ್ಲ್ಡ್ ಕಪ್ಪಲ್ಲಿರುವಂಥ ನೇಮ್ಸ್ಗಳು, ಜೊತೆಗೆ ಇಲ್ಲಿ 2024 ಇರುವಂಥ ನೇಮ್ಸ್ಗಳು. ಬಟ್ ಇಂಡಿಯಾ ಕಡೆ ನೋಡ್ತವ್ರೆ 2022 ಇದ್ದವರು ನೇಮ್ಸ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಸೊ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಒಟ್ಟಿನಲ್ಲಿ ಏನೋ ಅರ್ಥವೇ ಆಗ್ತಿಲ್ಲ ಈ ಕೇಸು. 3 ಸಲ ಹಾಕಿಸ್ಕೊಬೇಕು ಅಂದರೆ ಬೇಕು ಒಂದು ಹಾಕಿಸ್ಕೊಳಕ್ಕಾಗಲ್ಲ. ಅಪ್ಡೇಟ್ ನಂಬರ್ 5, ಮುಂಬೈ ಇಂಡಿಯನ್ಸ್ಗೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಹೊಡೆತ ಬಿದ್ದಿದೆ, ಬಿಗ್ ಹೊಡೆತ ಏನಲ್ಲ. ಮುಂಬೈ ಇಂಡಿಯನ್ಸ್ಗೆ ಒಬ್ಬರು ಪ್ಲೇಯರು ಮಿಸ್ ಆಗ್ತಾರಂತಪ್ಪ, ಅವ್ರಿಗೇನೋ ನೀ ಸರ್ಜರಿ ಆಗಿದೆ ಅಂತೆ. ಅದರಿಂದ 2026 IPLನ ಈ ಪ್ಲೇಯರು ಆಡೋದಿರುವಂತೆ ಯಾರಂದರೆ ಅಥರ್ವ ಅಂಕೋಲ್ಕರ್ ಅವರು. ಸೊ ಅವ್ರನ್ನೇನು ಮೈನ್ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಏನು ಇಟ್ಟಿರಲಿಲ್ಲ. ಏನು ಮಿಸ್ ಆದರೆ ಅವ್ರಿಗೇನು ಬಿಗ್ಗೆಸ್ಟ್ ಲಾಸ್ ಏನಾಗೋದಿಲ್ಲ. ಒಟ್ನಲ್ಲಿ ಲಾಸ್ ಏನೇ, ಇವ್ರನ್ನ ರಿಪ್ಲೇಸ್ಮೆಂಟ್ ತೊಗೊಬೇಕಲ್ಲ ಬೇರೆ ಯಾರನ್ನಾದರೂ. ಸೊ ಒಂದು ಲಾಸ್ ಅಂತ ಅಂದ್ಕೊಳ್ಳಿ, ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತಾರೆ. ಇವ್ರನ್ನೂ ಕೂಡ ಆಡಿಸ್ಬಿಡ್ಬೋದು ಅಂತ ಒಂದು ಬ್ಯಾಕ್ ಎಂಡ್ ಪ್ಲ್ಯಾನಲ್ಲಂತೂ ಇರ್ತಾರೆ. ಸೊ ಇವ್ರನ್ನ ಮಿಸ್ ಔಟ್ ಮಾಡ್ಕೊಂತಾರೆ. ಮಿಸ್ ಔಟ್ ಏನು ಮಾಡ್ಕೊಳ್ಳೋದಿಲ್ಲ, ಯಾರನ್ನ ರಿಪ್ಲೇಸ್ಮೆಂಟ್ ಆಗಿ ಆಡ್ ಔನ್ ಮಾಡ್ಕೊಂತಾರೆ ಅಷ್ಟೇ. ಅಪ್ಡೇಟ್ ನಂಬರ್ 6, ಪಾಕಿಸ್ತಾನದ ಕ್ಯಾಪ್ಟನ್ ಆಗಿರೋ ಸಲ್ಮಾನ್ ಅಲಿ ಆಗಾಗೆ ಡೈರೆಕ್ಟ್ ಆ್ಯಂಡ್ ಬ್ರುಟಲ್ ಕ್ವಶನ್ ಒಂದು ಬರುತ್ತೆ. ಶಾಕ್ ಆಗಿದ್ದು ಹೋಗ್ಬಿಡ್ತಾರೆ ಆ ಕ್ವಶನ್ನ ಕೇಳಿದಾಗ. ನೀವು ಪಾಕಿಸ್ತಾನದ ಕ್ಯಾಪ್ಟನ್ಸಿನ
ನೀವೇ ಬಿಡ್ತೀರಾ ಅಥವಾ ನಿಮಗೆ ಮಕ್ಕುಗ್ಬಿಟ್ಟು ಅಟ್ಬೇಕಾ, ಮಕ್ಕುಗ್ಬಿಟ್ಟು ಕೆಳಗಡೆ ಇಳಿಸ್ಬೇಕಾ ಅಂತ ಅವ್ರನ್ನ ಡೀಸೆಂಟ್ ವಾಗಿ ಕೇಳಿದ್ರೆ ನೀವೇ ಬಿಡಕ್ಕೆ ರೆಡಿ ಆಗಿದ್ದೀರಾ ಪಾಕಿಸ್ತಾನದ ಕ್ಯಾಪ್ಟನ್ಸಿನ ಅಂತ ಕೇಳಿದಾಗ ಅವ್ರು ಕೊಟ್ಟಿರೋಂಥ ಉತ್ತರ ಒಂಥರ ನೀರು ದೋಸೆ ಹಾಕ್ದಂಗೆ ಐತೆ. ಇವಾಗ ನಾವು ಏನೇ ಡಿಸಿಷನ್ನ ತೊಗೊಂಡ್ರು ಕೂಡ ಅದು ಎಮೋಷ್ನಲ್ ಬೇಸ್ಡ್ ಆಗಿರುತ್ತೆ. ಅದು PCBನೇ ತಗೊಳ್ಳಿ, ನಾನೇ ತೊಗೊಳ್ಳಿ, ಅದು ಎಮೋಷ್ನಲ್ ಬೇಸ್ಡ್ ಆಗಿರುತ್ತೆ. ಸೊ ನಾವು ಒಂದು ಸ್ವಲ್ಪ ಕೂತು ಯೋಚನೆ ಮಾಡಬೇಕು, ಏನು ಕತೆ ಅಂತ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ದಿನ ಬಿಟ್ಟಾಗ ಅದು ಕಾಮ್ ಡೌನ್ ಆಗುತ್ತೆ. ಅಂದರೆ ಅವ್ರಿಗೇನು ಕ್ಯಾಪ್ಟನ್ಸಿ ಬಿಡಬೇಕು ಅನ್ನೋದೇನಿಲ್ಲ, ಕ್ಯಾಪ್ಟನ್ಸಿ ಬಿಟ್ಬಿಟ್ಟು ಸ್ಟೆಪ್ ಡೌನ್ ಆಗಬೇಕು ಅನ್ನೋದು ಈ ಪ್ಲೇಯರ್ಗೆ ಏನಿಲ್ಲ. ಅದೇ ಮಕ್ಕೋಗ್ಬಿಟ್ಟು ಕಳಿಸ್ಬೇಕಾಗಿರೋದು ಅಲ್ಲಿ PCB ಅವ್ರು ಮಕ್ಕೋಗ್ಬಿಟ್ಟು ಕಳಿಸ್ಬೇಕು. ಯಾವುದೇ ಇದಿಲ್ಲ ಗುರು, ಯಾವುದೇ ಒಂದು ಅರ್ಹತೆ ಇಲ್ಲ ಇವರು ಕ್ಯಾಪ್ಟನ್ ಆಗೋದಕ್ಕೆ, ಪಾಕಿಸ್ತಾನದ ಕ್ಯಾಪ್ಟನ್ ಆಗೋದಕ್ಕೆ ಒಂದು ಘನತೆ, ಗಾಂಭೀರ್ಯ, ಒಂದು ಗತ್ತು ಏನಂದ್ರೆ ಏನೂ ಇಲ್ಲ. ಅದೇ ಒಂದು ಸ್ವಲ್ಪ ಇಂಗ್ಲೀಷ್ ನೆಟ್ಟಿಗೆ ಬರ್ತದೆ ಅನ್ನೋ ಮಾತ್ರ ಕ್ಯಾಪ್ಟನ್ ಮಾಡ್ಬಿಟ್ಟಾರೆ. ಸ್ವಲ್ಪ ಹೇಳ್ತಿರೋದು ಏನು ಹೆವಿ ಬಂದ್ಬಿಡೋದಿಲ್ಲ. ನೋಡಿದ್ದೀವಿ ಅವ್ರದ್ದೆಲ್ಲ ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಇಂಗ್ಲೀಷ್ ಯಾವ ರೇಂಜಿಗೆ ಮಾತಾಡ್ತಾರೆ ಅಂತ. ಅಲ್ಲಿ ಇರೋರಲ್ಲೇ ಇಂಗ್ಲೀಷ್ನ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಾತಾಡೋರು ಸಲ್ಮಾನ್ ಅಲಿ ಆಗ. ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ ಕುರ್ಸಿ ಕೊಟ್ಟಿರೋ ಥರ ಕಾಣಿಸ್ತೈತೆ. ನೋಡಿದಿವಲ್ಲಪ್ಪ, ಬಾಬರ್ ಆಜಮ್ ಇಂಗ್ಲೀಷು, ರಿಜ್ವಾನ್ ಇಂಗ್ಲೀಷು ಎಲ್ಲ ನೋಡ್ಬಿಟ್ಟಿದ್ದೀವಿ, ಅವ್ರು ಕ್ಯಾಪ್ಟನ್ಸ್ ಇಂಗ್ಲೀಷ್ ಅಲ್ಲ. ಅಪ್ಡೇಟ್ ನಂಬರ್ 7, ಗೌತಮ್ ಗಂಭೀರ್ ಅವರೇ ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿದ್ದಾರೆ. ನೀವೆಲ್ಲ ಶಿವಮ್ ದುಬೆನ ಮರ್ತೋಗ್ಬಿಟ್ರ? ಶಿವಮ್ ದುಬೆ ಹೊಡೆದಂಥ 2 ಬೌಂಡ್ರಿ ಲಾಸ್ಟಲ್ಲಿ ಸಾಕಾಗಿತ್ತು. ಆ 2 ಬೌಂಡ್ರಿ ಬಗ್ಗೆ ಯಾರು ಕೂಡ ಮಾತಾಡ್ತಿಲ್ಲ. ಏನಕ್ಕೆ? ಎಲ್ಲ ಬರೀ ಸಂಜು ಸ್ಯಾಮ್ಸನ್ ಅಂತ ಹೇಳ್ತಿದ್ದೀರಾ. ಹೌದು, ಸಂಜು ಸ್ಯಾಮ್ಸನ್ ಸಖತ್ತಾಗಿ ಆಡಿದ್ದಾರೆ. ಬಟ್ ಶಿವಮ್ ದುಬೆ ಎಲ್ಲರೂ 2 ಬೌಂಡ್ರಿ ಹೊಡೆದಿಲ್ಲ ಅಂತಂದರೆ ಲಾಸ್ಟ್ ಓವರಲ್ಲಿ ಏನು ಬೇಕಾದರೂ ಆಗಿರ್ಬೋದಾಗಿತ್ತು. ಬೀಜ ಬಾಯಿಗೆ ಗಲಾಗಲ ಅಂತ ಬಂದಿರ್ಬೋದಾಗಿತ್ತು, ಅಥವಾ ನಾವು ಸೋತು ಹೋಗ್ಬೋದಾಗಿತ್ತು. ನಾವ್ಯಾರು ಸೋತೋಗ್ಬಿಟ್ಟಿತ್ತು ಅಂತಂದರೆ ಖಂಡಿತ ಸಂಜು ಸ್ಯಾಮ್ಸನ್ ಹೊಡೆದಂಥ 97 ರನ್ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಅಂದರೆ ಇವಾಗ ಐಕಾನಿಕ್ 97 ಅಂತ ಏನು ಮಾತಾಡ್ತೀವಿ, ಯಾವಾಗಲೂ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ 97 ಅಂತ ಮಾತಾಡ್ತೀವಲ್ಲ. ಸೋತಿತ್ತು ಅಂದರೆ ಖಂಡಿತ ಈ 97 ಹೊಡೆದಿರುವಂಥ ಯಾರೂ ಕೂಡ ನೆನಪಿಸ್ಕೊಳ್ಳೋದಿಲ್ಲ ಗುರು. ಗೆದ್ದರೆ ಮಾತ್ರ ನೆನಪಿರುತ್ತೆ 97, ಸೋತ್ರೆ 97 ನೆನಪಿರೋದಿಲ್ಲ. ಎಷ್ಟೋ ಮ್ಯಾಚ್ಗಳು ಸೆಂಚುರಿ ಹೊಡೆದ್ರು ಕೂಡ ನೆನಪಿರೋದಿಲ್ಲ. ಯಾಕಂದರೆ ನಾವು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಸೋತ್ವಿ ಅಂತ ಬರ್ತೀವಿ ಅಷ್ಟೇ. ಸೊ ಹೌದು, ಅವ್ರು ಹೇಳೋದ್ರಲ್ಲಿ ನಿಜ ಇದೆ. ಶಿವಮ್ ದುಬೆ ಹೊಡೆದಕ್ಕೆ ಕ್ರೆಡಿಟ್ ಕೊಡಲೇಬೇಕು. ನಾನೇನೇ ಕ್ರೆಡಿಟ್ ಕೊಟ್ಟಿದ್ದೆ, ಈ ಶಿವಮ್ ದುಬೆ ಹೊಡೆದ್ರಪ್ಪ 2-4, ಇಲ್ಲ ಅಂದರೆ ಏನೇನೋ ಆಗೋಗ್ಬಿಡೋದು ಸೀನ್ಸಲ್ಲಿ ಅಂತ. ಅಲ್ವಾರ್ ಫುಲ್ ಟಾಸ್ನ ಕನ್ವರ್ಟ್ ಮಾಡಬೇಕು ಅಂದರೆ ಬೌಂಡ್ರಿ ಆಗೋದು, ಆಫ್ ಸೈಡಲ್ಲಿ ಸ್ಕ್ವೇರಾಗಿ ಹೊಡಿಬೇಕು ಅಂದರೆ ಸುಮ್ಮನೆ ಮಾತಿರಲಿಲ್ಲ ಅಲ್ಲಿ. ಅಪ್ಡೇಟ್ ನಂಬರ್ 8, IPL ಇಂದ ಬರ್ತಾ ಇರುವಂಥ ಅಪ್ಡೇಟ್ ಇದು. IPL ಶೆಡ್ಯೂಲು ಈ ವೀಕು ಅನೌನ್ಸ್ ಆಗುವಂಥ ಪಾಸಿಬಿಲಿಟಿ ಇದೆ ಅಂತ ನಾನು ನಿಮಗೆ ಮುಂಚೆನೇ ಅಪ್ಡೇಟ್ನ ಕೊಟ್ಟಿದ್ದೆ. ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ ಈ ವೀಕ್ ಬರುತ್ತಂತೆ. ಫಸ್ಟು ಒಂದು 7-8 ದಿನದ ಫಸ್ಟ್ ಒಂದು ವೀಕು ಅಥವಾ 1.5 ವೀಕ್ನ ಸ್ಕೆಡ್ಯೂಲು ಈಚೆ ಕಡೆ ಬರುತ್ತಂತೆ. ಅಂದರೆ ಏನು ಹೇಳಿದೆ, ಪಾರ್ಷಿಯಲ್ ಸ್ಕೆಡ್ಯೂಲ್ ಅಂತ. ಸೊ ಇದು ಈಚೆ ಬರುತ್ತಂತೆ. ಅದಾದ ನಂತರ ಎಲೆಕ್ಷನ್ ಡೇಟ್ಸ್ ಎಲ್ಲ ಏನೋ ಅನೌನ್ಸ್ ಆಗುತ್ತೆ, ಡಿಕ್ಲೇರ್ ಆಗುತ್ತೆ. ಅದು ಇದು ಎಲ್ಲ ಎಲೆಕ್ಷನ್ ಆದ ನಂತರ ಏನೋ ಯಾವಾಗ ಎಲೆಕ್ಷನ್ ಇದೆ ನನಗಂತೂ ಗೊತ್ತಿಲ್ಲ. ಅದೇನೋ ಎಲೆಕ್ಷನ್ ಆದ ನಂತರನೋ ಅಥವಾ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ನಂತರನೋ ಬರುತ್ತಂತೆ ಮಿಕ್ಕಂಥ ಡೇಟ್ಗಳು. ಬಟ್ RCB ವಿಚಾರಕ್ಕೆ ಬಂತು ಅಂದರೆ RCB ಇನ್ನು ಅವರ ಒಂದು ವೆನ್ಯೂನ, ಹೋಮ್ ವೆನ್ಯೂನ ಇನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ವಂತೆ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಆಗಿದೆ ಅನೌನ್ಸ್ ಮಾಡೋದಕ್ಕೆ. ಇದು ಮೈನ್ ಪ್ರಾಬ್ಲಮ್ ಅಲ್ಲ, ವೆನ್ಯೂನ ಡಿಸೈಡ್ ಮಾಡದಿರೋದು, ಎಲೆಕ್ಷನ್ಸ್ದೇ ಆ್ಯಕ್ಚುಲಿ ಮೈನ್ ಪ್ರಾಬ್ಲಮ್ ಆಗ್ತಿರೋದು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಈ ವೀಕು ಫಸ್ಟು 1.5 ವಾರದ್ದು ಡೇಟ್ಸ್ಗಳು ಈಚೆಗಡೆ ಬರುತ್ತೆ. ಅಂದರೆ ವೆನ್ಯೂಸ್ಗಳು, ಡೇಟ್ಸ್ಗಳು, ಸ್ಕೆಡ್ಯೂಲು ಎಲ್ಲ ಈಚೆಗಡೆ ಬರುತ್ತೆ ಅಂತ ಅಪ್ಡೇಟ್ ಇದೆ. ಸೊ ಹೋಪ್ಫುಲಿ ಈ ಒಂದು ಸ್ಕೆಡ್ಯೂಲಲ್ಲಿ RCBಗೆ ಬೆಂಗಳೂರು ಮ್ಯಾಚ್ ಇತ್ತು ಅಂತ ಅಂದರೆ ಅವಾಗ ಅದಕ್ಕಿಂತ ಖುಷಿ ಆಗೋದು ಇನ್ನೂ ಒಂದು ಇರೋದಿಲ್ಲ. ಅಪ್ಡೇಟ್ ನಂಬರ್ 9, ಒಂದು ಹೆವಿ ಪ್ರಿಡಿಕ್ಷನ್ ಮಾಡಿದ್ರು ಮೊಹಮ್ಮದ್ ಅಮೀರ್ ಅವರು. ಇವಾಗ ಎಲ್ಲ ಕಡೆಯಿಂದ ಕ್ರಿಟಿಸೈಸು ಆಗ್ತಾ ಇದ್ದಾರೆ. ನೋಡಿ, ಅವ್ರ ಕಡೆ ಏನೂ ಆಗಿಲ್ಲ ಅಂತ ಬಂದಾಗ ಎಲ್ಲರೂ ಬಂದ್ಬಿಟ್ಟು ಉಗಿತಾರೆ. ಇವಾಗ ನೋಡಿ, ಅವ್ರ ಕಡೆ ಏನಾದ್ರು ಆಗೋಗ್ಬಿಟ್ಟಿದ್ದು ಅಂದರೆ ಇಂಡಿಯಾ ಇನ್ ಕೇಸ್ ಕ್ವಾಲಿಫೈ ಆಗಿರಲಿಲ್ಲ ಅಂತಂದರೆ ಅವಾಗ ಏನೋಪ್ಪ ಇದು ಪ್ರಿಡಿಕ್ಷನ್, ಅವ್ನು ಅಕ್ಕನ ಸೈಕ್ ಪ್ರಿಡಿಕ್ಷನ್ ಹೋಗಿರೋ ನಿಂದು, ಏನಿದು ಮೊಹಮ್ಮದ್ ಅಮೀರ್ ನಿನ್ನ ಪ್ರಿಡಿಕ್ಷನು ಅಂತ ಖಂಡಿತ ಹೇಳ್ತಾರೆ. ಒಂದೇ ಒಂದು ಮ್ಯಾಚ್ನವರು ಹಂಗೆ ಹಿಂಗೆ ಆಗಂಗಿಲ್ಲ ಅವ್ರ ಪ್ರಿಡಿಕ್ಷನಲ್ಲಿ. ಖಂಡಿತ ಅವಾಗ ಇವ್ರು ಹೇಳಿದರು ಸಖತ್ತಾಗಿ ಆಡ್ತಾರೆ, ಪಾಕಿಸ್ತಾನ ಬಿಟ್ಬಿಟ್ಟು ನೆಕ್ಸ್ಟು ಅಂದರೆ ಸಖತ್ತಾಗಿ ಆಡ್ತಾರೆ. ಬೇಕಾದ್ರೆ ಸೌತ್ ಆಫ್ರಿಕಾ ಮೇಲೂ ಕೂಡ ಸೋಲ್ತಾರೆ, ವೆಸ್ಟ್ ಇಂಡೀಸ್ ಮೇಲೂ ಕೂಡ ಸೋಲ್ತಾರೆ. ಇಂಡಿಯಾ ಕ್ವಾಲಿಫೈ ಆಗೋದಿಲ್ಲ ಅಂತ ಹೇಳಿದ್ರು. ಪಕ್ಕ ಬಿಲ್ಕುಲ್ ಕ್ವಾಲಿಫೈ ಆಗೋದಿಲ್ಲ ಇಂಡಿಯಾ. ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಕ್ವಾಲಿಫೈ ಆಗುತ್ತೆ ಸೆಮಿಫೈನಲ್ಗೆ ಅಂತ ಹೇಳಿದರು. ಬಟ್ ಇವಾಗ ಇಂಡಿಯಾ ಕ್ವಾಲಿಫೈ ಆಗಿದೆ. ಇವಾಗ ಜನ ಎಲ್ಲ ಹಾಕೊಂಡು ಅಮೀರ್ನ ಹರಿತಾ ಅವ್ರು ಹಂಗೇನೆ ಹಾಕೊಂಡು ಅಮೀರ್ ಹರಿ ಅಂತ ಹಾಕೊಂಡು. ಸೊ ಏನೋ ಮಾಡೋದಕ್ಕಾಗೋದಿಲ್ಲ, ಕ್ರಿಟಿಸೈಸ್ ಮಾಡ್ತಾರೆ. ಪಾಪ ಮೊಹಮ್ಮದ್ ಅಮೀರ್ ಇರೋವಂಥ ಫ್ಯಾಕ್ಟ್ಗಳನ್ನ ಹೇಳ್ತಾರೆ ಅಷ್ಟೇ. ಬಟ್ ಅವರ ಅನಿಸಿಕೆ ಪ್ರಕಾರ ಇಂಡಿಯಾ ಕ್ವಾಲಿಫೈ ಆಗಲ್ಲ ಅಂತ ಅನಿಸುತ್ತೆ. ಬಟ್ ಇಂಡಿಯಾ ಕ್ವಾಲಿಫೈ ಆಗಿದೆ, ಇಲ್ಲಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ ಆಗಿದ್ದಾರೆ. ವೆಸ್ಟ್ ಇಂಡೀಸ್ ಕೂಡ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕ್ಲೋಸ್ ಮಾರ್ಜಿನ್ ಇತ್ತು. ಸೊ ಈ ಮಾರ್ಜಿನಲ್ಲಿ ಡಿಸೈಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ವೆಸ್ಟ್ ಇಂಡೀಸು ಮತ್ತು ಇಂಡಿಯಾ, ಹೌದು ಮ್ಯಾಚ್ ಆಡೋಕ್ಕಿಂತ ಮುಂಚೆನೇ 60-40 ಇತ್ತು. ಏನಲ್ಲೇನು 80 ಮತ್ತು 20 ಇತ್ತು ಪರ್ಸೆಂಟೇಜ್ ವೈಸು. ಸಿಕ್ಕಾಪಟ್ಟೆ ಏನು ಡಿಫ್ರೆನ್ಸ್ ಇರಲಿಲ್ಲ. ಒಂದು ಕ್ಲೋಸ್ ಮಾರ್ಜಿನಲ್ಲಿರುವಂಥ ಇವಾಗ ಸೌತ್ ಆಫ್ರಿಕಾ ಇಂಡಿಯಾ ಮತ್ತು ಇದನ್ನ ಯಾವುದು ಇಂಗ್ಲೆಂಡ್ನ ಜೊತೆಗೆ ವೆಸ್ಟ್ ಇಂಡೀಸ್ ಮತ್ತು ಇಂಡಿಯಾನ ಸ್ವಲ್ಪ ಕಷ್ಟ ಆಗುತ್ತೆ ನಿರ್ಧಾರ ಮಾಡೋದು ಯಾರು ಗೆಲ್ತಾರೆ ಅನ್ನೋದು. ಏನು ಬೇಕಾದ್ರೂ ಆಗ್ಬೋದು. ಸೊ ಇದಿಷ್ಟು ಆಗಿತ್ತು ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.